ನೀಟು, CBSE, PSC ಮತ್ತು ಮುಂತಾದ ಅವ್ಯವಹಾರ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಖಂಡನೆಯ ಆದಂಥ ಒಂದು ಈ ವಿಷಯ BJP ಪಕ್ಷದ ಮೇಲೆ ನಮ್ಮ ಒಂದು ಅಪವಾದನೂ ಇದೆ, ಒಂದು ನೋವು ಇದೆ ಹುಡುಗರ ಮೇಲೆ. ತಮಗೆ ವಿಷಯ ತಿಳಿಸ್ಬೇಕಂದ್ರೆ ತಮ್ಮ ಮುಂದೆ ಏನು ವಿಷಯ ತಿಳಿಸ್ಬೇಕು ಜನರಿಗೆ ಅಂದರೆ 10 ವರ್ಷದಿಂದ 89 ಲೀಕ್ಸ್ ಆಗಿದೆ. ಅದರಲ್ಲಿ 48 ಎಕ್ಸಾಮಿನೇಷನ್ ತೊಗೊಂಡಿದ್ದಾರೆ, 22 ಕೇಸ್ ಎಕ್ಸಾಮಿನೇಷನ್ಸ್ ಕ್ಯಾನ್ಸಲೇಷನ್ಸ್ ಮಾಡಿದ್ದಾರೆ. ಇಷ್ಟು ಅವ್ಯವಹಾರ ಆಗ್ತಾನೇ ಇದೆ, ಆದರೆ ಪ್ರತಿ ಸರಿ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ನೀಟ್ ಎಕ್ಸಾಮ್ ಆಗಲಿ, CBSE ಎಕ್ಸಾಮ್ ಆಗಲಿ, ಪ್ರತಿ ಸರಿ ನಾವೆಲ್ಲ ಎತ್ತಿಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಅಸೆಂಬ್ಲಿದಲ್ಲೆಲ್ಲ, ಪಾರ್ಲಿಮೆಂಟಲ್ಲ ಎಲ್ಲ ಕಡೆ ಮಾತಾಡಿದ್ರು ಕೂಡ ಏನಾಗ್ತಾ ಇಲ್ಲ. ಆದರೆ ಈ ಸರಿ ಮಾತ್ರ ಪ್ರೂಫ್ ಸಮೇತ ಹುಡುಗರು, ಸಣ್ಣ ಹುಡುಗರು ತೆಗೆದು ಇದು ಎತ್ತಿಟ್ಟಿದ್ದಾರೆ. ಈಗ ನಿಮ್ಗೆ ತಿಳಿದಂತೆ ನಾಗ್ಪುರಲ್ಲಿ ಬೇರೆ ಕಡೆ ಪ್ರೆಸ್ ಲೀಕ್ ಆಗಿಲ್ಲ, ಒಂದು ಕಡೆ ಬೇರೆ ಕಡೆ ಆಗಬೇಕಾಗಿತ್ತು. BJPದವರು ನಾಗ್ಪುರ್ ಪ್ರೆಸ್ಸಿಗೆ ಶಿಫ್ಟ್ ಮಾಡಿ ಎಕ್ಸಾಮಿನೇಷನ್ ಪೇಪರ್ಗಳು ಅಲ್ಲಿಂದ ಪ್ರಿಂಟ್ ಆಗಿದೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಒಂದು 10 ಲಕ್ಷ ರೂಪಾಯಿಯಿಂದ ವ್ಯವಹಾರ ಸ್ಟಾರ್ಟ್ ಆಗಿರೋದು ಕೋಟ್ಯಾಂತರ ಗಟ್ಟಲೆ ಹೋಗಿದೆ. ನಾಗ್ಪುರಿಂದ ರಾಜಸ್ಥಾನಿಗೆ ಹೋಗಿದೆ, ರಾಜಸ್ಥಾನದಿಂದ ಕೇರಳಕ್ಕೆ ಬಂದಿದೆ, ಅಲ್ಲಿ 10 ಲಕ್ಷ, ಅಲ್ಲಿ 25 ಲಕ್ಷ, ಮುಂದೆ 50 ಲಕ್ಷ, ಹಂಗೆ ಎಷ್ಟು ಕೋಟಿ ಆಗಿದೆ. ಅದನ್ನು ಎತ್ತಿಡ್ತಕ್ಕಂಥ ಜನರಿಗೆ ಇಷ್ಟು ಕಷ್ಟ ಆಗಿದೆ. ಇವತ್ತು ಅದೇನಂತೀರಿ, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವತ್ತು ಹುಡುಗರಿಗೆ ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ ಆಗಿದೆ. ಹುಡುಗರು ಇವತ್ತು ಇಷ್ಟು ನೋವು ಪಡ್ತಾ ಇದ್ದಾರೆ. ನೀಟ್ ಎಕ್ಸಾಮ್ಗಳು ಬರ್ತಂದ್ರೆ ಇಷ್ಟು ಸೂಸೈಡ್ಗಳಾಗಿದೆ. ಅಕೌಂಟೆಡ್ ಅನ್ಅಕೌಂಟೆಡ್ ಗೊತ್ತಿಲ್ಲ. ಆದರೂ ಕೂಡ ಒಂದು ಮಿನಿಸ್ಟ್ರಿ ಆಗಲಿ, ಸರ್ಕಾರ ಆಗಲಿ, ಒಂದು ಸಾರಿ ಇಲ್ಲ, ಒಂದು ಏನೇನೂ ಇಲ್ಲ, ಕಾಳಜಿ ಇಲ್ಲ. ಆ ಟೈಪು ಇವತ್ತು ನಡವಳಿಕೆ BJP ಸರ್ಕಾರ ಇದೆ. ಅದಲ್ಲದೆ CBSE ಒಂದು ಹೊಸ ಸಿಸ್ಟಮ್ ಮಾಡಿದ್ದಾರೆ. OSM ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂತ ಮಾಡಿ ಅದು ಇಷ್ಟು ಫೇಲಿಯರ್ ಆಗಿದೆ. ಇವತ್ತು ಇದರಲ್ಲಿ ಸ್ಕ್ಯಾನ್ ಮಾಡ್ತಾರೆ, ಪೇಪರ್ನ ಸ್ಕ್ಯಾನ್ ಮಾಡಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದರಿಂದ ಪೇಪರ್ ಕರೆಕ್ಷನ್ ಅಂತ. ಅದರಲ್ಲಿ ಬ್ಲರ್ ಬಂದರೆ ಮಾರ್ಕ್ಸ್ ಇಲ್ಲ. ಇನ್ನೊಬ್ಬನ ಆನ್ಸರ್ ಶೀಟ್ ಇನ್ನೊಬ್ಬನ ಕಡೆ, ಅವನ ಶೀಟು ಅವನಿಗೆ ಹೆಚ್ಚಿಗೆ ಬೇಕಾಗಿದೆ, ಒಳ್ಳೆ ಶೀಟ್ ತೊಗೊಂಡು ಇದರಲ್ಲಿಟ್ಟು ಸ್ಕ್ಯಾನ್ ಮಾಡಿ ಪೇಪರ್ ಮಾರ್ಕ್ಸ್ ಏರಿಸ್ತಾ ಇದ್ದಾರೆ. ಅದನ್ನು ಬೆಂಗಳೂರು ಹುಡುಗರು ಬೇರೆ ಏನಂತಾರೆ, ಅವರಿಗೆ ಎಥಿಕಲ್ ಹ್ಯಾಕರ್ಸ್ ಅಂತಾರೆ, ವಿಸಿಲ್ ಬ್ಲೋವರ್ಸ್, ಅವರು ಬಂದು ಇವತ್ತು ಹುಡುಗರು ಆ ಪೋರ್ಟಲ್ನೇ ಹ್ಯಾಕ್ ಮಾಡಿದ್ದಾರೆ. ಪೋರ್ಟಲ್ನಲ್ಲಿ ಹ್ಯಾಕ್ ಮಾಡಿ ಏನೇನು ಅವ್ಯವಹಾರ ನಡೀತಾ ಇದೆ ಅನ್ನೋದನ್ನು ಇವತ್ತು ಇಡೀ ದೇಶಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಇದು ಆಗ್ತಕ್ಕಂಥ ಇಂಥ ಒಂದು 4 ಲಕ್ಷ ಸ್ಟೂಡೆಂಟ್ಸು ಚೆಕ್ಕಿಂಗ್ ಹಾಕಿದ್ದಾರೆ. 4 ಲಕ್ಷ ಸ್ಟೂಡೆಂಟ್ಸು ರೀಕೌಂಟಿಂಗ್ ಅಂತ ನಾವೇನು ಹೇಳ್ತೀವಿ, ರೀಚೆಕ್ಕಿಂಗಿಗೆ ಕೇಳಿದ್ದಕ್ಕೆ 4 ಲಕ್ಷ ಸ್ಟೂಡೆಂಟ್ಸ್ದು ಎಲ್ಲ ಸರಿಯಾಗಿದೆ. ಅಂದರೆ ತಪ್ಪಾಗಿರೋದು ಅಷ್ಟು ಅವ್ಯವಹಾರ ಆಗಿದೆ. ಅದಲ್ಲದೆ ಗೌರ್ಮೆಂಟ್ ಏನು ಹೇಳುತ್ತೆ, NTA ಏನು ಹೇಳುತ್ತೆ, ಎಲ್ಲಿ ಲೀಕ್ ಇಲ್ಲ. ಇವತ್ತಿಗೂ ನಮ್ಮ ಯೂನಿಯನ್ ಮಿನಿಸ್ಟ್ರು ಬಂದು ಎಲ್ಲಿ ಹೊರಗೆ ಒಂದು ಪ್ರೆಸ್ ಕಾನ್ಫರೆನ್ಸು ಮಾಡ್ತಾ ಇಲ್ಲ, ಒಂದು ಮಾತು ಮಾತಾಡ್ತಾ ಇಲ್ಲ. ಯಾವುದಪ್ಪ ನಮ್ಮ ಸರ್ಕಾರದಿಂದ ಇದಾಗಿದೆ ಅಂತ ಎಲ್ಲಿ ಹೇಳ್ತಾ ಇಲ್ಲ, ಒಂದು ರೆಸ್ಪಾನ್ಸ್ ಇಲ್ಲ. ಎಲ್ಲವೂ 10 ವರ್ಷದಿಂದ ಆಗ್ತಕ್ಕಂಥ ವಿಷಯಗಳು ಏನಾಗಿದ್ದಾವೆ ಅಂದರೆ CBI ಎನ್ಕ್ವೈರಿ, ಸುಪ್ರೀಂ ಕೋರ್ಟ್ ಕೂಡ ಬಂದು ಎಷ್ಟು ಕಡೆ ಕ್ಯಾನ್ಸಲೇಷನ್ ಮಾಡಿದೆ, ಎಕ್ಸಾಮಿನೇಷನ್ ಮಾಡಿದೆ. ಸುಪ್ರೀಂ ಕೋರ್ಟ್ ಬರಬೇಕಾ ಇದಕ್ಕೆ? ಅಷ್ಟು ಅವ್ಯವಹಾರ ಇದೆ. ಜನರದಂತೂ ಮಾತು ಕೇಳಲಿಕ್ಕೆ BJP ಸರ್ಕಾರ ಇಲ್ಲ. ಪೇರೆಂಟ್ಸ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ ಎಷ್ಟು ಕಡೆ ಬಡ್ಕೊಂಡಿದ್ದಾರೆ. ಇವತ್ತಲ್ಲ, ಕೆಲವು ವರ್ಷಗಳಿಂದ ಬಡ್ಕೊತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅವ್ರದ್ದು ಕಿವಿ ಕೊಡ್ತಕ್ಕಂಥ ಸರ್ಕಾರನೇ ಇಲ್ಲ. ಈಗ PM ಅವರು ಮನ್ ಕಿ ಬಾತ್ನಲ್ಲಿ ಎಲ್ಲರಿಗೂ ಹೇಳ್ತಾರೆ, ಸ್ಟೂಡೆಂಟ್ಸ್ ಓದ್ರಿ, ಬೆಳೀರಿ, ಉದ್ಧಾರ ಆಗ್ರಿ ಅಂತ. ಮನ್ ಕಿ ಬಾತ್ ಪ್ರತಿ ಯಾವುದೇ ಒಂದು ನೀಟ್ ಎಕ್ಸಾಮ್ ಇರಲಿ, ಯಾವುದೇ ಒಂದು ಎಕ್ಸಾಮ್ ಇರಲಿ, ನೀವು ಓದಬೇಕು, ನಿಮ್ಮದು ನಮ್ಮ ದೇಶದ ನೀವು ಭವಿಷ್ಯ ಅಂತಂತ ಹೇಳ್ತಾರೆ. ಹಿಂದೆ ಈ ಟೈಪ್ ಮಾಡ್ತಾರೆ, ದುಡ್ಡಿದ್ದವ್ರ ತಲೆ ಹಿಂಗೆ ಮಾಡ್ತಾರೆ, ಪೇಪರ್ ಲೀಕ್ಗಳು ಮಾಡ್ತಾರೆ. ರೈಲ್ವೆ ಇರಲಿ, ಅಕೌಂಟ್ಸ್ ಇರಲಿ, ಇಂಜಿನಿಯರಿಂಗ್ ಇರಲಿ, ಟೀಚರ್ ಸೆಲೆಕ್ಷನ್ಸ್ ಇರಲಿ, ಪ್ರತಿಯೊಂದು UP, ಬಿಹಾರ್ ಆಗಲಿ, ಎಲ್ಲೇ ಆಗಲಿ ಹೈಯೆಸ್ಟ್ ಅಲ್ಲಿಂದಲೇ ಆಗ್ತಾ ಇರೋದು.
ಮತ್ತು ಆ ಲ್ಯಾಂಗ್ವೇಜ್ ಒಂದು ಇಟ್ಟು ಎಲೆಕ್ಷನ್ಗಳಲ್ಲಿ ಈ ಟೆಸ್ಟ್ಗಳಲ್ಲಿ ಸೌತ್ ಇಂಡಿಯನ್ಸಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಯಾವುದೇ ಎಕ್ಸಾಮ್ ಆಗಲಿ ಹಿಂದಿ ಇದರಲ್ಲಿ ಬರೆಸ್ತಾರೆ, ಅದರಲ್ಲಿ ಅವರಿಗೆಲ್ಲ ಲೀಕ್ ಮಾಡಿ ಅವರಿಗೆಲ್ಲ ಕೊಟ್ಟಿರ್ತಾರೆ. ನಮ್ಮ ಸೌತ್ ಇಂಡಿಯನ್ಸಿಗೆ ಆದಷ್ಟು ಅನ್ಯಾಯ ಎಲ್ಲಿ ಆಗ್ತಾ ಇಲ್ಲ, ಭಾಳಷ್ಟು ಅನ್ಯಾಯ ಆಗ್ತಾ ಇದೆ. ಅದಲ್ಲದೆ ಒಂದು ಉದಾಹರಣೆ ಕೊಡ್ತೀವಿ. ಒಂದು ನಾಗ್ಪುರ್ ಹುಡುಗ ಆಲ್ ಇಂಡಿಯಾ ಟಿಕೆಟ್ ಬಂದಿದೆ, ಸೆಂಟರ್ ಎಲ್ಲಿ ಬಂದಿದೆ? ಅಬುದುಬೈ ಪ್ರಿಂಟ್ ಆಗಿದೆ. ಅಬುದುಬೈ ಸೆಂಟರ್ಗೆ ಹೋಗ್ಬೇಕಂತ ಅವನು ಎಕ್ಸಾಮ್ ಬರೀಲಿಕ್ಕೆ. ಅದು ನ್ಯಾಷನಲ್ ನ್ಯೂಸ್ ಆಗಿದೆ, ಒಂದೇ ದಿನ ಬಂದಿದೆ, ನೆಕ್ಸ್ಟ್ ಡೇ ಇಂದ ಇಲ್ಲ, ಯಾವ ಮೀಡಿಯಾದಲ್ಲೇ ಇಲ್ಲ. ಅವನು ಆಲ್ ಟಿಕೆಟ್ ಹಂಗೆ ಪ್ರಿಂಟ್ ಮಾಡ್ತಾರೆ, ಅಬುದುಬೈಗೆ ಹೋಗಿ ಬರಿಬೇಕಂತ ನೀಟ್ ಎಕ್ಸಾಮ್. ಇಷ್ಟು ನಡೀತಾ ಇದ್ದರೂ ಕೂಡ ಮೀಡಿಯಾ ಸುಮ್ಮನೆ ಇದೆ. ಯಾವ್ದನ್ನ ಒಂದು ಸಣ್ಣ ಅವ್ಯವಹಾರ ಬೇರೆ ಬೇರೆ ಪಾರ್ಟಿಯವ್ರು ಮಾಡಿದರೆ ಅದು ಒಂದು ತಿಂಗಳ ನಡೆಸ್ತೀರಿ. ನೀಟ್ ಇವತ್ತಿಗೂ ನಡೀತಾ ಇದೆ, ಯಾರೂ ಒಂದು ಹೆಚ್ಚಿನ ಮಾತಾಡ್ತಾ ಇಲ್ಲ. ನಮ್ಮದು ಇದು ಹೋರಾಟ ಇಲ್ಲಿಗೆ ಅಲ್ಲ, ಸಾಕಷ್ಟು ಇದೆ ಇನ್ನು ಮುಂದೆ. ಯೂತ್ ಕಾಂಗ್ರೆಸ್ಸು ಮತ್ತು NSUI ಸೇರಿ ಬೀದಿಗೆ ಬಂದು ಕಾಲೇಜ್ಗಳಿಗೆ ಹೋಗಿ ಸ್ಕೂಲ್ಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ ಪ್ರತಿಭಟನೆ ಮಾಡಿ ಅವರು ರೆಸಿಗ್ನೇಷನ್ ಕೊಡೋವರೆಗೂ ನಾವು ಬಿಡಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.